ಗಳಿಂದ ಆ ಬೆಳಗಾವಿ ನಗರವನ್ನ ಬೆಳಗಾವಿಯ ಪ್ರದೇಶವನ್ನ ಮಾನಸಿಕ ಪಡಿಬೇಕು ಅಂತ ಹೇಳಿ ಕೇವಲ ಒಂದು ರಾಜಕಾರಣದ ದೃಷ್ಟಿಯಿಂದ ಇವತ್ತು ಒತ್ತಡಗಳನ್ನು ತರ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ವಿಶೇಷವಾದ ಅಧಿವೇಶನವನ್ನ ಕೇವಲ ಒಂದೇ ವಾರದಲ್ಲಿ ತೀರ್ಮಾನ ಮಾಡಿ ಅತ್ಯಂತ ಯಶಸ್ವಿಯಾಗಿ ಅಧಿವೇಶನವನ್ನು ನಡೆಸತಕ್ಕಂಥ ಕಾರ್ಯಕ್ರಮವನ್ನು ತಂದು ರಾಜ್ಯದ ಗಡಿಯಲ್ಲಿರುವ ಬೆಳಗಾವಿ ಕನ್ನಡಿಗರಿಂದ ದೂರವಾಗುತ್ತಿದೆ ಎಂಬ ಭಾವನೆ ಮೂಡುವಂತಹ ಸಂದರ್ಭದಲ್ಲಿ ಈ ಜಿಲ್ಲೆ ರಾಜ್ಯದ ಅವಿಭಾಜ್ಯ ಅಂಗ ಎಂದು ಸಾರಲು ಮುಂದಾದ ಕುಮಾರಸ್ವಾಮಿಯವರು ಬೆಳಗಾವಿಯಲ್ಲಿ ವಿಧಾನಸಭೆ ಅಧಿವೇಶನ ನಡೆಸುವ ಮೂಲಕ ಇತಿಹಾಸ ಸೃಷ್ಟಿಸಿದರು. ಇದೇ ಅಲ್ಲದೆ ಉತ್ತರ ಕರ್ನಾಟಕ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಪ್ರತ್ಯೇಕ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರದಲ್ಲಿ ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶಿಸಿದ ಯುವ ರಾಜಕಾರಣಿ ಕುಮಾರಸ್ವಾಮಿಯವರು ಈ ಪ್ರದೇಶದಲ್ಲಿ ಪ್ರತ್ಯೇಕ ಪೀಠ ಸ್ಥಾಪನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. 60 ವರ್ಷ ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲರು, ಬಿಡಿ ಜತ್ತಿ, ಧರ್ಮಸಿಂಗ, ರಾಮಕೃಷ್ಣ ಹೆಗಡೆ, ಎಸ್.ಆರ್. ಕಂಠಿ ಎಲ್ಲ ಉತ್ತರ ಕರ್ನಾಟಕದವರು. ಇವರು ಬೆಳಗಾವಿಯಲ್ಲಿ ಒಂದು ವಿಧಾನಸಭೆ ಮಾಡಲಿಕ್ಕಾಗಲಿಲ್ಲ, 10 ದಿನದಲ್ಲಿ ವಿಧಾನಸಭೆಯನ್ನು ನೆರವೇರಿಸಿದರು. ಅಷ್ಟೇ ಅಲ್ಲ, 230 ಕೋಟಿ ರೂಪಾಯಿಯ